ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಟೆಲಿಕಾಲರ್ ಜಾಬ್ ಆಗಿರುತ್ತೆ. ಕಂಪ್ನಿ ನೇಮ್ ಬಂದು ಗ್ಲೋಬಲ್ ಸಾಫ್ಟ್ವೇರ್ ಆಗಿರುತ್ತೆ. ಎಲ್ಲಿದೆ, ಆಮೇಲೆ ಯಾವೊಂದು ಎಷ್ಟು ಪೊಸಿಷನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಪರ್ಸನ್ ಅಪ್ಲೈ ಮಾಡಬೇಕಾ, ಫ್ರೆಷರ್ಸ್ ಅಪ್ಲೈ ಮಾಡಬೇಕಾ, ಏನು ಎಂತು ಎಲ್ಲ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನು ಮಿಸ್ ಆಗ್ಬೋದು. ನಾನು ಯಾವುದಾದ್ರೂ ಒಂದು ಜಾಬ್ ಅಪ್ಡೇಟ್ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ಆದಷ್ಟು ಬೇಗ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಅಂದರೆ ಈ ವಿಡಿಯೋ ಕೆಳಗಡೆ ಅಪ್ಲೈ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ಆದಷ್ಟು ಬೇಗ ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ಸೊ ನಾನು ಅಪ್ಲೋಡ್ ಮಾಡಿ 2-3 ದಿನ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ಆ ಒಂದು ಪೋಸ್ಟ್ಗೆ ರಿಕ್ವೈರ್ಡ್ ಕ್ಯಾಂಡಿಡೇಟ್ ಸಿಕ್ತು ಅಂದಾಗ ಆ ಒಂದು ಜಾಬ್ ಫುಲ್ಫಿಲ್ ಆಗುತ್ತೆ. ಆಗ ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಅಪ್ಲಿಕೇಶನ್ ಕ್ಲೋಸ್ ಅಂತ ಬರೋ ಸಾಧ್ಯತೆ ತುಂಬ ಇರುತ್ತೆ. ಆದಷ್ಟು ಬೇಗ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಈ ಒಂದು ಜಾಬ್ ಪೋಸ್ಟ್ ಆಗಿ ಕೇವಲ 2 ದಿನ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಬೇಗ ಅಪ್ಲೈ ಮಾಡಿ. ಜಾಬ್ ಹೈಲೈಟ್ಸು ಮತ್ತು ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ 1-2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಅಪ್ಲೈ ಮಾಡೋದಕ್ಕಾಗಲ್ಲ. 10 ಓಪನಿಂಗ್ಸ್ ಇದೆ ಬೆಂಗಳೂರಲ್ಲಿ, ರಾಮಮೂರ್ತಿ ನಗರದಲ್ಲಿ ಈ ಒಂದು ಕಂಪ್ನಿ ಇರೋದು. ಸೊ ಸ್ಕಿಲ್ಸ್ ಎಲ್ಲ ಬಂದು ನಿಮಗೆ ಟೆಲಿಸೇಲ್ಸು, ಇನ್ಸೈಡ್ ಸೇಲ್ಸು, ಟೆಲಿಕಾಲಿಂಗು, BPO ಸೆಕ್ಟರ್ ಇರುತ್ತೆ. ಸೊ ಇದು ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ಕಸ್ಟಮರ್ದು ಏನು ಕ್ವಶನ್ಸ್ ಇರುತ್ತೆ, ಏನು ಕ್ವೈರೀಸ್ ಇರುತ್ತೆ ಅದನ್ನು ಇಮೇಲ್ ಮುಖಾಂತರ ಮತ್ತು ಫೋನ್ ಮುಖಾಂತರ, ಕೆಲವೊಮ್ಮೆ ಇನ್ ಪರ್ಸನ್ ಕೂಡ ನೀವು ಅವರ ಒಂದು ಡೌಟ್ನ, ಅವರೊಂದು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇಲ್ಲಿ ಮೀಟಿಂಗ್ಸು ಡೈಲಿ ಇರುತ್ತೆ, ವೀಕ್ಲಿ ಇರುತ್ತೆ, ಮಂತ್ಲಿ ಇರುತ್ತೆ, ರಿಕ್ವೈರಿಂಗ್. ಇಲ್ಲಿ ನಿಮಗೆ ಇದು ಸೇಲ್ಸ್, ಇದು ಟಾರ್ಗೆಟ್ ಬೇಸ್ಡ್ ಜಾಬ್ ಆಗಿರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ಯಾವ ರೀತಿ ಇರಬೇಕು ಅಂತಂದರೆ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸೇಲ್ಸ್ ಸ್ಕಿಲ್ಸ್ ಆಗಿರಬೇಕು, ಎಕ್ಸಲೆಂಟ್ ಪ್ರೆಸೆಂಟೇಷನ್ ಸ್ಕಿಲ್ ಆಗಿರಬೇಕು. ಇಲ್ಲಿ ನಿಮಗೆ MS ಆಫೀಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಒಂದು CV ಸೆಂಡ್ ಮಾಡಿ. ಸೊ ನಿಮ್ಮ ಒಂದು ರೆಸ್ಯೂಮು ಸೆಲೆಕ್ಟ್ ಆಯಿತು ಅಂತಂದರೆ ಅವರು ಕಾಲ್ ಬ್ಯಾಕ್ ಮಾಡ್ತಾರೆ. ನಾನು ಹೇಳಿದೆ, ನಿಮ್ಮ ಒಂದು ಕವರ್ ಲೆಟರ್ ತುಂಬಾ ಚೆನ್ನಾಗಿರಬೇಕು. ಮತ್ತು ನೀವು ಯಾವ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅದ್ರ ರಿಲೇಟೆಡ್ ಆಗಿ ನೀವು ರೆಸ್ಯೂಮ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ನಿಮ್ಮ ಒಂದು ರೋಲ್ ಬಂದ್ಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಇದನ್ನು ನೀವು ತಿಳ್ಕೊಬೇಕು ಚೆನ್ನಾಗಿ. ಓಕೆನಾ. ಇಲ್ಲಿ ಎಜುಕೇಷನ್ ಬಂದು ಎನಿ ಗ್ರ್ಯಾಜುಯೇಷನ್ ಅಂದರೆ ಎನಿ ಡಿಗ್ರಿ, ಯಾವುದಾದ್ರೂ ಡಿಗ್ರಿ ಪಾಸ್ ಆಗಿರೋ ಅಂಥವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಇದು ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಹೇಳಿದೆ ನಾನು ನಂಬರ್ನ ಕೊಡ್ತೀನಿ ಅಂತ, ಗ್ಲೋಬಲ್ ಸಾಫ್ಟ್ವೇರ್ ಟೆಕ್ನಾಲಜೀಸ್. ಸೊ ನೇಮ್ ಬಂದು ಅನಿತಾ HR ಅಂತ. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ನಂಬರ್ ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಇಲ್ಲಿ ಬೇಕಿದ್ರೆ ಇಮೇಲ್ ID ಇದೆ. ಸೊ ಈ ಒಂದು ಇಮೇಲ್ IDಗೂ ಕೂಡ ನೀವು ನಿಮ್ಮ ಒಂದು CV ಸೆಂಡ್ ಮಾಡ್ಬೋದು. ಸೊ ಇದು ಇಮೇಲ್ ID ಆಗಿರುತ್ತೆ. ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ಕಡೆ. ಐ ಹೋಪ್ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ಯಾವುದಾದ್ರೂ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಕಂಪ್ನಿ ಬಗ್ಗೆ ನೀವು ಗೂಗಲ್ ಮಾಡಿ ಅಲ್ಲಿ ರಿವ್ಯೂಸ್ನ ಚೆಕ್ ಮಾಡಿ. ಸೊ ನಿಮಗೆ ಒಂದು ಸ್ಯಾಟಿಸ್ಫಿಕೇಷನ್ ಇದೆ ಈ ಒಂದು ಕಂಪ್ನಿ ಬಗ್ಗೆ ಅಂತ ಅಂದರೆ ಆ ಒಂದು ಕಂಪ್ನಿಗೆ ನೀವು ಅಪ್ಲೈ ಮಾಡಿ. ಓಕೆನಾ. ಸುಮ್ಮನೆ ಯಾಕಂತ ಅಂದರೆ ಇವಾಗ ನೀವು ಅಪ್ಲೈ ಮಾಡಿರ್ತೀರ, ನಿಮ್ಮ ಡೇಟಾ ಕಲೆಕ್ಟ್ ಆಗಿರತ್ತೆ. ಸೊ ಯಾರೋ HR ಪರ್ಸನ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಲ್ ಮಾಡಿ ಇಷ್ಟು ಅಮೌಂಟ್ ಕೊಡಬೇಕು, ಅಷ್ಟು ಅಮೌಂಟ್ ಕೊಡಬೇಕು ಅಂತ ಕೇಳ್ತಾರೆ. ನಿಮಗೆ ಗೊತ್ತಿಲ್ಲ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿ ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಮೋಸ ಹೋಗೋದು ಬೇಡ. ಸೊ ಯಾವುದೇ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಒಂದು ಗೂಗಲ್ ಮಾಡಿ. ಗೂಗಲಲ್ಲಿ ಆ ಒಂದು ಕಂಪ್ನಿ ನೇಮ್ ಸಿಕ್ತು. ಸೊ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ. ರಿವ್ಯೂಸಲ್ಲಿ ಪಾಸಿಟಿವ್ ನೆಗೆಟಿವ್ ರಿವ್ಯೂಸ್ನ ನೋಡಿ. ಒಂದು ಕಂಪ್ನಿ ಅಂತಂದರೆ ಎರಡೂ ಇರುತ್ತೆ, ಒಂದು ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಓಕೆನಾ.
ಆಮೇಲೆ ಅದ್ರ ಬಗ್ಗೆ ಗೂಗಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆಲ್ಲ ಒಂದು ಓಕೆ ಪರವಾಗಿಲ್ಲ ಈ ಒಂದು ಕಂಪ್ನಿ ನಂಬ್ಕೊಂಡು ನಾವು ಜಾಬ್ ಅಪ್ಲೈ ಮಾಡ್ಬೋದು ಅನ್ನೋದು ಒಂದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಯಿತು ಅಂದಾಗ ಮಾತ್ರ ಆ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಐ ಹೋಪ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.